ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನಿವತ್ತಿನ ವಿಡಿಯೋದಲ್ಲಿ ತುಂಬಾನೇ ಉಪಯೋಗವಾಗುವಂತಹ 10 ಸಲಹೆಗಳನ್ನ ಕೊಡ್ತಾ ಇದ್ದೀನಿ. ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ, ಹಿಂದಿನ ಕಾಲದಲ್ಲಿ ಹಿರಿಯರು ಕೂಡ ಇದನ್ನ ಮಾಡ್ತಾ ಇದ್ರು. ಸೊ ತುಂಬಾ ಆರೋಗ್ಯವಾಗಿರ್ಬೇಕು ಅನ್ನೋದಾದ್ರೆ ಕೆಲವೊಂದು ಟಿಪ್ಸ್ ಆಗಿರ್ಬೋದು, ಸಲಹೆಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಜನರಿಗೆ ಯೂಸ್ಫುಲ್ ಆಗೋದು ಅನ್ಕೊಂಡಿನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಆಲ್ ಅನ್ನೋಂಥ ಆಪ್ಷನ್ ಬರುತ್ತೆ ಬೆಲ್ ಐಕಾನ್ ಮೇಲೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ. ನೀವು ಆವಾಗಲೇ ನನ್ನ ವಿಡಿಯೋಗಳನ್ನು ನೋಡಬಹುದು. ಸೊ ತುಂಬಾ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಸಾಕಷ್ಟು ಸಲಹೆಗಳಿದಾವೆ. ಸಾಕಷ್ಟು ಆರೋಗ್ಯದಲ್ಲಿ ಆಗಿರ್ಬೋದು, ಆಹಾರದಲ್ಲಿ ಆಗಿರ್ಬೋದು, ಸೊ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಪ್ರತಿಯೊಂದು ಕಾಯಿಲೆ ಬಂದರೂ ಕೂಡ ನಾವು ಹಾಸ್ಪಿಟ್ಲ್ಗೆ ಓಡಾಡ್ತೀವಿ, ಅಲ್ಲಿಂದ ಮೆಡಿಸಿನ್ ತಗೊಂಡ್ಬರ್ತೀವಿ, ಮೆಡಿಕಲ್ ಹೋಗ್ತೀವಿ, ಅಲ್ಲಿಂದ ಮೆಡಿಸಿನ್ ತಗೊಂಡ್ಬರ್ತೀವಿ. ಬಟ್ ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಔಷಧಿಗಳನ್ನ ತಯಾರು ಮಾಡಿಕೊಂಡು ಸೇವನೆ ಮಾಡ್ತಾ ಇದ್ರು. ಅವರ ಏನು ಮನೆಯಲ್ಲೇ ಸಿಗುವಂತಹ ರೆಮಿಡಿಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ರು. ಸೊ ಹಾಗಾಗಿ ಅವ್ರು ಇವತ್ತಿಗೂ ಕೂಡ ತುಂಬಾನೇ ಗಟ್ಟಿಮುಟ್ಟಾಗಿದ್ದಾರೆ. ಯಾವುದೇ ಜಂಕ್ ಫುಡ್ಗಳಾಗಿರ್ಬೋದು, ಯಾವುದೇ ರೀತಿಯ ಹೊರಗಡೆ ಫುಡ್ಗಳನ್ನ ಸೇವನೆ ಮಾಡ್ತಾ ಇರಲಿಲ್ಲ ನಮ್ಮ ಅಜ್ಜಂದ್ರು ಹಿಂದಿನ ಕಾಲದವರು. ಅದಕ್ಕೂ ಕೂಡ ಇವತ್ತಿನವರೆಗೂ 90 ವರ್ಷ 100 ವರ್ಷ ಆದರೂ ಕೂಡ ಚೆನ್ನಾಗಿದ್ದಾರೆ. ನಾವು 10, 20 ವರ್ಷ 30 ವರ್ಷ ಆಗ್ತಾ ಇದ್ದಾಗೆ ಹೇಳಿಕೆ ಆಗದಿರುವಂತಹ, ಹೆಸರೇ ಹೇಳಕ್ ಆಗದಿರುವಂತಹ ಕಾಯಿಲೆಗಳು ಇವಾಗ ಬರ್ತಾ ಇದೆ. ಸೊ ನಾನು ಮೊದಲನೇದಾಗಿ ಏನು ಟಿಪ್ ಕೊಡ್ತಾ ಇದ್ದೀನಿ ಅಂದರೆ, ಸಲಹೆಗಳನ್ನ ಕೊಡ್ತಾ ಇದ್ದೀನಿ. ನೀವು ಚಳಿಗಾಲದಲ್ಲಿ ನಾವು ದಿನನಿತ್ಯ ಒಂದೊಂದು ಸೇಬು ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾನೇ ಒಂದು ಒಳ್ಳೇದಾಗತ್ತೆ. ನಮ್ಮ ಬಾಡಿಗೆ ಬೇಕಾಗಿರುವಂತಹ ರೆಸಿಸ್ಟೆನ್ಸಿ ಪವರ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬಹುದು. ಸೊ ಆ ಸೇಬು ಹಣ್ಣು ತುಂಬಾನೇ ಒಳ್ಳೆಯದು. ಸೇಬು ಹಣ್ಣನ್ನು ತಿನ್ನಬಾರ್ದು ಅಂತ ಯಾವ ಡಾಕ್ಟ್ರು ಕೂಡ ಹೇಳೋದಿಲ್ಲ. ಸೊ ಕಫ ಆಗಲಿ ಏನೇ ಆಗಲಿ, ಕೆಲವು ಮಕ್ಕಳಿಗೆ ಕಫ ಆಗಿಬಿಡುತ್ತೆ ಸೇಬು ಹಣ್ಣು, ಅಂಥವ್ರು ಅವಾಯ್ಡ್ ಮಾಡಿ. ಸೊ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಏನು ಹೇಳ್ತಾರೆ, ರೋಗ ನಿರೋಧಕ ಶಕ್ತಿ ಏನಿದೆ ನೋಡಿ, ಅದು ಕಡಿಮೆ ಆಗುತ್ತೆ. ಎಲ್ಲ ಕಡೆದಲ್ಲೂ ಆಗುತ್ತೆ. ಬಟ್ ನೀವು ಡೈಲಿ ಅದನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು. ಅಂದ್ರೆ ರೋಗಗಳಿಂದ ಹೋರಾಡುವಂತಹ ಶಕ್ತಿ ಕೂಡ ಈ ಸೇಬು ಹಣ್ಣನ್ನ ತಿನ್ನೋದ್ರಿಂದ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ರಾತ್ರಿ ಮಲಗುವ ಮುಂಚೆ 1 ಚಮಚ ಮೆಂತ್ಯ ಕಾಳನ್ನ ನೀವು ನೀರಿನಲ್ಲಿ ನೆನೆಸಿಡಿ. 1 ಗ್ಲಾಸ್ ನೀರಲ್ಲೂ ಆಗ್ಬೋದು. 1 ಚಮಚ ಮೆಂತ್ಯ ಕಾಳನ್ನ ಹಾಕಿ ನೆನೆಸಿಡಿ. ಮಾರನೇ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಆ ನೀರನ್ನ ಕುಡಿಯೋದ್ರಿಂದ ಹೊಟ್ಟೆಯ ಬೊಜ್ಜು ಬಹಳ ಬೇಗನೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ಕಾಯಿಲೆಗಳಿಗೂ ಕೂಡ ಮೆಂತ್ಯ ಕಾಳು ಒಂದು ರಾಮಬಾಣ ಅಂತಾನೆ ಹೇಳ್ಬೋದು. ಅಂದ್ರೆ ಶುಗರ್ ಪೇಷಂಟ್ಗಳು ಕೂಡ ಇದನ್ನ ಸೇವನೆ ಮಾಡ್ತಾರೆ. ಇದು ತುಂಬಾನೇ ಒಳ್ಳೇದು. ಇದನ್ನ ಕೂಡ ನೀವು ಪಾಲಿಸಿ, ನಿಮಗೆ ಹೊಟ್ಟೆಯ ಬೊಜ್ಜು ನೋಡಿ ಅದು ಬಹಳ ಬೇಗನೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಪ್ರತಿದಿನ 1 ಚಮಚ ಎಳ್ಳನ್ನ ಸೇವನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಯಾವತ್ತೂ ಕಾಣಿಸೋದಿಲ್ಲ. ಸೊ ಎಳ್ಳು ತುಂಬಾನೇ ಒಳ್ಳೇದು, ಕ್ಯಾಲ್ಸಿಯಂಗೆ ತುಂಬಾನೇ ಒಳ್ಳೇದು. ಇವಾಗ ಹೆಚ್ಚಿನ ಜನರಿಗೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಮಕ್ಕಳಲ್ಲೂ ಕೂಡ ಕ್ಯಾಲ್ಸಿಯಂ ಇಶ್ಯೂಸ್ ಆಗ್ತಾ ಇದೆ. ಕ್ಯಾಲ್ಸಿಯಂ ಇಶ್ಯೂಸ್ ಆದರೆ ಹಲ್ಲಿನಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ, ಎಲ್ಲ ಕಡೆನೂ ಕೂಡ ಕಾಣಿಸ್ಕೊಳ್ಳುತ್ತೆ, ಪ್ಯಾಚಸ್ ಥರ ಆಗುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಸೊ ಹಾಗಾಗಿ ಎಳ್ಳನ್ನ ಸೇವನೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ರಾತ್ರಿ ನೀವು ಊಟ ಮಾಡ್ತಿರಲ್ವಾ, ಸೊ ರಾತ್ರಿ ಹೊತ್ತಲ್ಲಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಊಟವನ್ನ ಮಾಡಿ. ಜಾಸ್ತಿ ಹೊಟ್ಟೆ ಫುಲ್ ಆಗೋ ಥರ ಊಟವನ್ನ ಮಾಡಬೇಡಿ, ಸ್ವಲ್ಪ ಊಟವನ್ನ ಮಾಡಿ. ಆಮೇಲೆ ರಾತ್ರಿ ಮಲಗುವ ಟೈಮಲ್ಲಿ ಕರಿದ ತಿಂಡಿಗಳನ್ನ, ಎಣ್ಣೆ ತಿಂಡಿಗಳನ್ನ ಅದನ್ನೆಲ್ಲ ಸೇವನೆ ಮಾಡೋದನ್ನ ಕಡಿಮೆ ಮಾಡಿ. ಇದು ತುಂಬಾ ರೋಗಗಳಿಗೆ ಕಾರಣ ಆಗುತ್ತೆ. ಸೊ ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್, ಕಫ ಆಗುವಂಥದ್ದು ಎಲ್ಲನೂ ಕೂಡ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ರಾತ್ರಿ ಮಲಗುವಾಗ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಡಿಮೆಯಲ್ಲಿ ಊಟ ಮಾಡಿ. ಆಮೇಲೆ ಎಣ್ಣೆ ತಿಂಡಿಗಳನ್ನ ನೀವು ದಯವಿಟ್ಟು ಸೇವನೆ ಮಾಡಬೇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಿಮಗೇನಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಪ್ರತಿದಿನ ಪುದೀನ ಎಲೆಗಳನ್ನ ಸೇವನೆ ಮಾಡಬಹುದು. ಅಥವಾ 1 ಚಮಚ ಅಥವಾ ಅರ್ಧ ಚಮಚ ಜೀರಿಗೆನ ನೀವು ದಿನನಿತ್ಯ ಸೇವನೆ ಮಾಡ್ತಾ ಬಂದ್ರೆ ತುಂಬಾನೇ ಒಳ್ಳೇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಂತಾನೆ ಹೇಳ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಇದನ್ನ ಯಾವತ್ತೂ ಕೂಡ, ಆ ಸಮಸ್ಯೆ ಇದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಅದು ತುಂಬಾನೇ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆಗಳು ಹುಟ್ಕೊಳ್ಳುತ್ತೆ. ಡಿಸಿನೆಸ್ ಆಗಿರಬಹುದು, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು, ಆಮೇಲೆ ಊಟ ಮಾಡೋದಕ್ಕಾಗದೇ ಇರುವಂಥದ್ದಾಗಿರ್ಬೋದು. ಗ್ಯಾಸ್ಟ್ರಿಕ್ ಒಂದು ಸಮಸ್ಯೆಯಿಂದ ಅನೇಕ ರೋಗಗಳು ಕೂಡ ಶುರು ಆಗುತ್ತೆ. ಅದಕ್ಕೋಸ್ಕರ ಹೇಳುವಂಥದ್ದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನೀವು ಪ್ರತಿನಿತ್ಯ ಅಥವಾ ಹೆಚ್ಚಾಗಿ ನೀವು ಅಂಜೂರ ಹಣ್ಣನ್ನ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ವಿರುದ್ಧ ನೀವು ಹೋರಾಡಬಹುದು. ಕ್ಯಾನ್ಸರ್ಗೆ ಅಂದ್ರೆ ಕ್ಯಾನ್ಸರ್ ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅಂಜೂರ ಹಣ್ಣು ಅಂದ್ರೆ ಫಿಗ್ ಫ್ರೂಟ್ ಅಂತ ಹೇಳ್ತೀವಿ ಅಲ್ವಾ, ಸೊ ಅದು ತುಂಬಾನೇ ಒಳ್ಳೇದು. ಅದನ್ನ ನಾವು ಸೇವನೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಪೀರಿಯಡ್ಸ್ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಬರುವಂತಹ ಹೊಟ್ಟೆ ನೋವಿಗೆ ಜೀರಿಗೆ ಕಷಾಯವನ್ನ ಮಾಡಿಕೊಂಡು
ಅದಕ್ಕೆ 1 ಚಮಚ ತುಪ್ಪವನ್ನು ಸೇರಿಸಿ ಕುಡಿಯೋದ್ರಿಂದ ನಿಮಗೆ ಬಹಳ ಬೇಗನೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ಜೀರಿಗೆ ಕಷಾಯವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಜೀರಿಗೆ ಕಷಾಯಕ್ಕೆ ಜೀರಿಗೆ ನೀವು ಬೇಕು ಅಂದರೆ ಸ್ವಲ್ಪ ಮೆಂತ್ಯ ಕಾಳು ಕೊತ್ತಂಬರಿ ಕಾಳನ್ನು ಕೂಡ ಹಾಕೊಬೋದು, ಇಲ್ಲ ಬರೀ ಜೀರಿಗೆ ಹಾಕ್ಕೊಂಡು ಕೂಡ ನೀವು ಮಾಡ್ಕೊಬೋದು. ಅದಕ್ಕೆ ಏನು ನೀವು ಶುಗರು ಬೆಲ್ಲ ಏನು ಕೂಡ ಆ್ಯಡ್ ಮಾಡಬೇಕು ಅಂತ ಇಲ್ಲ, ನೀವು ಹಾಗೇನೆ ತುಪ್ಪ ಹಾಕ್ಕೊಂಡು ಕುಡಿಬೇಕು, ಅದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಆರೋಗ್ಯವಾಗಿರೋದಕ್ಕೆ, ನೀವು ಆರೋಗ್ಯವಾಗಿರಬೇಕು ಅಂದರೆ ನಾವು ನೀರನ್ನು ಹೆಚ್ಚಾಗಿ ಕುಡಿಲೇಬೇಕು. ಅದರಲ್ಲೂ ಕೂಡ ಬೆಳಿಗ್ಗೆ ಎದ್ದ ಖಾಲಿ ಹೊಟ್ಟೆಗೆ ನಾವು ಸ್ವಲ್ಪ ಉಗುರು ಬಿಸಿ ನೀರನ್ನು ಕುಡಿಯೋದ್ರಿಂದ ಡೈಜೆಷನ್ಗೂ ಕೂಡ ಈಸಿ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ತುಂಬ ಜನರಿಗೆ ಏನಿದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುವಂಥದ್ದು ತುಂಬ ಜನರಿಗೆ ಅಭ್ಯಾಸ ಇದೆ, ಖಾಲಿ ಹೊಟ್ಟೆಗೆ ಚಹಾ ಕುಡಿಯುವಂಥದ್ದು. ಇದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಸೊ ಆ ಚಹಾ ಕುಡಿಯುವ ಬದಲು ನೀವು ಬೆಳಗ್ಗೆ ಎದ್ದು ನೀರನ್ನು ಕುಡಿಯೋದ್ರಿಂದ ನಿಮಗೆ ಮೋಷನ್ಗೂ ಕೂಡ ಈಸಿ ಆಗುತ್ತೆ. ಸೊ ನಿಮಗೆ ಏನಾದರೂ ಹೊಟ್ಟೆಯಲ್ಲಿ ಉದರ ಸಂಬಂಧಿತ ಕಾಯಿಲೆಗಳಿದ್ರೂ ಕೂಡ ಅದು ಕ್ಲಿಯರ್ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಅದು ಖಾಲಿ ಹೊಟ್ಟೆಗೆ ಚಹಾ ಕುಡಿಯೋದ್ರಿಂದ ಅದು ಒಳ್ಳೇದಲ್ಲ ಆರೋಗ್ಯದ ದೃಷ್ಟಿಯಿಂದ. ನೀವು ಆಮೇಲೆ ಬೇಕಾದರೆ ಚಹಾವನ್ನು ನೀವು ಟೀ ಜೊತೆನಾದರೂ ಸೇವನೆ ಮಾಡ್ಬೋದು, ಕುಡಿಬಹುದು. ಅದು ಜಾಸ್ತಿ ಟೀ ಕಾಫಿ ಅದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ, ಆರೋಗ್ಯದ ದೃಷ್ಟಿಯಿಂದ ಅದು ಕೂಡ ಒಳ್ಳೆಯದಲ್ಲ. ಸೊ ಯಾವುದು ಕೂಡ ಅಷ್ಟೇ, ಅತಿಯಾದರೆ ಅಮೃತ ವಿಷ ಅಂತ ಹೇಳಿದ ಹಾಗೆ ಎಲ್ಲನೂ ಕೂಡ ಲಿಮಿಟೆಡ್ ಆಗಿಯೇ ಇರಬೇಕಾಗತ್ತೆ. ಬಂದೇನಪ್ಪಾ ಅಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ನಾವು ಮಲ್ಕೊಳ್ಳೋವಾಗ ತಲೆ ಹತ್ರ ಇಡುವಂಥದ್ದು, ಎದೆ ಭಾಗದಲ್ಲಿ ಇಟ್ಕೊಳ್ಳುವಂಥದ್ದು, ಅದನ್ನೆಲ್ಲ ಸ್ವಲ್ಪ ದೂರ ಮಾಡಿ, ಅದು ಮಲ್ಕೊಳ್ಳೋವಾಗ ನಮಗೆ ಡಿಸ್ಟರ್ಬ್ ಮಾಡಬಾರ್ದು. ಸೊ ಅದು ಮೆದುಳಿಗೆ ಪ್ರಾಬ್ಲಮನ್ನು ಉಂಟು ಮಾಡುತ್ತೆ. ಸೊ ಹಾಗಾಗಿ ಮಲ್ಕೊಳ್ಳೋ ಟೈಮಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಸ್ವಲ್ಪ ನೀವು ದೂರ ಇಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಅದು ನಮ್ಮ ಮೆದುಳಿಗೆ ಡೈರೆಕ್ಟಾಗಿ ಪ್ರಾಬ್ಲಮ್ ಕೊಡುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಸೊ ಕಣ್ಣಿಗೆ ಈ ಥರ ಕಾಣಿಸಲ್ಲ ಏನು ಕೂಡ. ನೆಕ್ಸ್ಟ್ ಅದು ಯಾಕಂದರೆ ಅದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಾಗಿರೋದ್ರಿಂದ ಪ್ರಾಬ್ಲಮನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮಲಬದ್ಧತೆಯಿಂದ ಯಾರಾದರೂ ಬಳಲ್ತಾ ಇದ್ದರೆ ಸಂಜೆಯ ವೇಳೆ ಪಪ್ಪಾಯಿ ಹಣ್ಣನ್ನು ಸೇವನೆ ಮಾಡಬೇಕು, ತುಂಬಾ ಒಳ್ಳೆಯದು. ನಾರಿನಾಂಶ ಇರುವಂತಹ ಹಣ್ಣುಗಳಾಗಿರ್ಬೋದು, ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆಯಿಂದ ಮುಕ್ತಿಯನ್ನು ಗೊಳಿಸ್ಬೋದು. ಇದು ಬಂದು 10 ಆರೋಗ್ಯಕರ ಸಲಹೆಗಳು ಅಂತ ಹೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತು ನಾನು 10 ಸಲಹೆಗಳನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಈ ಥರ ಸಮಸ್ಯೆಗಳಿದ್ರೆ ನೀವು ಇದನ್ನು ಫಾಲೋ ಅಪ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್.